ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪರಿಸರ ಇಂಜಿನಿಯರಿಂಗ್ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತಾಗಿ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ BM ಸದಾಶಿವಮೂರ್ತಿ ಅವರಿದ್ದಾರೆ. ಇವರು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿನ ಪರಿಸರ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರು. ಸರ್, ಕಾರ್ಯಕ್ರಮಕ್ಕೆ ತಮಗೂ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಆಕಾಶವಾಣಿ ಮೈಸೂರು ಕೇಂದ್ರಕ್ಕೆ ಮತ್ತು ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ಸರ್, ಈಗಷ್ಟೇ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆಯನ್ನ ಆಚರಿಸಿದ್ದೇವೆ. ಪರಿಸರ ಮಾಲಿನ್ಯ, ಪರಿಸರ ಸಂರಕ್ಷಣೆ ಬಗ್ಗೆ ಸಾಕಷ್ಟು ಮಾತನಾಡ್ತಿರ್ತೇವೆ. ಪರಿಸರ ಅಧ್ಯಯನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಆದ್ರೆ ಪರಿಸರ ಅಧ್ಯಯನಕ್ಕೆ ಇಂಜಿನಿಯರಿಂಗ್ ಸ್ಕಿಲ್ಸ್ ಏನಿಗೆ ಬೇಕು ಅಂತ ನಿಮ್ಗನ್ಸತ್ತೆ? ಇಂಜಿನಿಯರಿಂಗ್ ಸ್ಕಿಲ್ಸ್ ಏನಕ್ಕೆ ಬೇಕು ಅಂತಂದರೆ, ಪರಿಸರನ ಹಾಳು ಮಾಡೋರೆ ನಾವು ಮಾನವರು. ಎಲ್ಲ ಥರದ್ದು ಆ್ಯಕ್ಟಿವಿಟಿಗಳಿಂದ ಹಾಳು ಮಾಡ್ತಾ ಇದ್ದೀವಿ. ಅದನ್ನು ಸರಿ ಮಾಡೋದಕ್ಕೆ ಪರಿಸರ ಅಧ್ಯಯನ ಬೇಕಲೇಬೇಕು. ನಾವು ಹಾಳು ಮಾಡಿದ್ದನ್ನು ಅಥವಾ ಹಾಳು ಮಾಡೋದನ್ನು ಕಮ್ಮಿ ಮಾಡೋದಕ್ಕೆ ಅಥವಾ ಅದನ್ನು ಮಾಡೋಕ್ಕೆ, ಅಂದರೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಟೆಕ್ನಾಲಜಿ ಅಡಾಪ್ಷನ್ ಮಾಡ್ಕೊಂಡು ಅದನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಿಸೋಕ್ಕೆ ಅನುಕೂಲ ಆಗೋದಕ್ಕೆ ವಿ ನೀಡ್ ಟು ಗೋ ಫಾರ್ ಇಂಜಿನಿಯರಿಂಗ್ ಸ್ಕಿಲ್ಸ್. ಅದಕ್ಕೆ ಈ ಪರಿಸರ ವಿಜ್ಞಾನ ಅನ್ನ ಓದಬೇಕು. ಎಲ್ಲೆಲ್ಲಿ ಇದೆ ಸರ್ ಪರಿಸರ ಇಂಜಿನಿಯರಿಂಗ್? ಮೈಸೂರಿನಲ್ಲಿ ಎಲ್ಲೆಲ್ಲಿ ಇದೆ ಪರಿಸರ ಇಂಜಿನಿಯರಿಂಗು? ಮೈಸೂರಲ್ಲಿ ಶ್ರೀ ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದರಲ್ಲೇ ಇರೋದು. ಆಲ್ಮೋಸ್ಟ್ ಸದರನ್ ಇಂಡಿಯಾದಲ್ಲೇ ಇದು ಒಂದೇ ಕಾಲೇಜಲ್ಲಿರೋದು. ಏನಕ್ಕೆ ಅದು ಅಂದರೆ, ಮುಂಚೆ 4 ಕಾಲೇಜುಗಳಲ್ಲಿತ್ತು. ಆದಿಚುಂಚನಗಿರಿಯಲ್ಲಿತ್ತು, NIಯಲ್ಲಿತ್ತು, ಮಂಡ್ಯ PES ಅಲ್ಲಿತ್ತು, ಮತ್ತು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿತ್ತು. ಅದೆಲ್ಲ ಪ್ರೈವೇಟ್ ಮ್ಯಾನೇಜ್ಮೆಂಟ್ ನಡೆಸ್ತಾ ಇದ್ರು. ಜೊತೆಗೆ ನಮ್ಮದು ಮೈಸೂರು JCಯಲ್ಲಿರೋದು ಗ್ರಾಂಟಿನೇಡ್ ಪ್ರೋಗ್ರಾಮು. ಹಂಗಾಗಿ 95% ಸೀಟ್ಸು ವಿಲ್ ಬಿ ಫಿಲ್ಡ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಥ್ರೂ CET. 5% ಮ್ಯಾನೇಜ್ಮೆಂಟ್ ಸೀಟು. ಹಂಗೆ ಅದು 3 ಸೀಟ್ ಇರುತ್ತೆ, 57+3. ಆದ್ದರಿಂದ ಹುಡುಗರಿಗೆ 57 ಸೀಟು ಗೌರ್ಮೆಂಟ್ ಸೀಟ್ ಸಿಗೋದ್ರಿಂದ ಫೀಸು ಕಮ್ಮಿ ಆಗುತ್ತೆ. ಅದರಿಂದ ಅಧ್ಯಯನ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮ್ಯಾನೇಜ್ಮೆಂಟಲ್ಲೂ ಫೀಸು ಅಷ್ಟೇ ಇತ್ತು ಆವಾಗ. ಬಟ್ ಬೇರೆ ಬೇರೆ ಕಾರಣಗಳಿಂದ ಫೀಸ್ ಕಮ್ಮಿ ಆದಾಗ ಅದು ಮೇಂಟೈನ್ ಮಾಡೋಕ್ಕಾಗದೇ ಇರೋದ್ರಿಂದ ಸುಮಾರು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ಪರ್ಟಿಕ್ಯುಲರ್ ಬ್ರಾಂಚನ್ನ ಕೋರ್ಸ್ನ ಮುಚ್ಚಿದ್ದಾರೆ. ಬಟ್ ಅಧ್ಯಯನಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಆದರೂ ಬೇರೆ ಬೇರೆ ಕಾರಣಗಳಿಂದ ಇದನ್ನು ಮುಚ್ಚಿದ್ದಾರೆ. ಅಂದರೆ ಬೇರೆ ಕ್ಷೇತ್ರಕ್ಕೆ ಹೋಲಿಸ್ಕೊಂಡ್ರೆ, ಈಗ ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಈ ಕ್ಷೇತ್ರಕ್ಕೆ ಹೋಲಿಸ್ಕೊಂಡ್ರೆ ಇದ್ರ ಪಾಪ್ಯುಲಾರಿಟಿ ಕಮ್ಮಿ ಇದೆ ಅಂತನಾ? ಯಾವ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮಗೆ? ಪಾಪ್ಯುಲಾರಿಟಿ ಕಮ್ಮಿ ಅಂತ ಇಲ್ಲ, ಪಾಪ್ಯುಲಾರಿಟಿ ಇದ್ದೇ ಇದೆ. ಎಲ್ಲ ಬ್ರಾಂಚ್ಗಳಿಗೂ ಅದರದ್ದಾದ ಪಾಪ್ಯುಲಾರಿಟಿ ಇದ್ದೇ ಇರುತ್ತೆ. ಇಟ್ ಈಸ್ ನಾಟ್ ಲುಕರೇಟಿವ್. ಅಂದರೆ ನಿಮಗೆ ಎಲ್ರಿಗೂ ಈಗ ಆಸೆ ಇರೋದು ತಕ್ಷಣ ಓದಿದ ತಕ್ಷಣನೇ ಕೆಲಸ ಸಿಕ್ಬಿಡ್ಬೇಕು, ಓದಿದ ತಕ್ಷಣನೇ ಇಷ್ಟು ಸಂಬಳ ಬರಬೇಕು ಅನ್ನೋದೊಂದು ಐಡಿಯಾ ಇರುತ್ತೆ. ಇದ್ರಲ್ಲಿ ಆ ಥರ ಆಗಲ್ಲ. ಸ್ವಲ್ಪ ಫೀಲ್ಡಲ್ಲಿ ಪಳಗಬೇಕು, ನಾವು ಪರಿಸರದ ಜೊತೆಗೆ ಅಡ್ಜಸ್ಟ್ ಆಗಬೇಕು, ಏನೇನು ತಪ್ಪು ಮಾಡ್ತಿದ್ದೀವಿ ಅನ್ನೋದನ್ನ ಅರ್ಥಕೋಬೇಕು. ಓದೋರಿಗೆ, ಕಲಿಯೋರಿಗೆ ಅದ್ರ ಬಗ್ಗೆ ಆಸಕ್ತಿ ಇರಬೇಕು. ಅದನ್ನು ಹೇಗೆ ತಪ್ಪನ್ನ ಸರಿ ಮಾಡ್ಬೋದು ಅನ್ನೋದೊಂದು ಇದು ಫೀಲ್ಡ್ಗೆ ಇಳಿದು ಅವರು ಅದ್ರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಗೈನ್ ಆದಮೇಲೆ ದೇ ಕ್ಯಾನ್ ಇಂಪ್ರೂವ್ ದೆಮ್ಸೆಲ್ಸ್, ಬಿಕಮ್ ಓನ್ ಕನ್ಸಲ್ಟೆಂಟ್ಸ್ ಬೇರೆ ಬೇರೆ ರೀತಿ. ಹಂಗಾಗಿ ಸಾಫ್ಟ್ವೇರ್ ಕಂಪ್ನಿಲಿ ಕೂಡ ಹಂಗೆ ಸ್ಟಾರ್ಟಿಂಗಲ್ಲೇ ನಿಮಗೆ ಇಷ್ಟು ಲಕ್ಷ ಪ್ಯಾಕೇಜ್ ಕೊಡೋಕ್ಕಾಗಲ್ಲ. ಇಲ್ಲಿ ಟ್ರೈನಿಂಗ್ ಬೇಕು, ನೋಡ್ತಾರೆ. 1-2-3 ವರ್ಷ ಆದಮೇಲೆ ಇಟ್ ವಿಲ್ ಬಿ ಇಂಪ್ರೂವ್ಡ್. ಬಟ್ ಈಗಾಗಲೇ ಸಾಕಷ್ಟು 40-45 ವರ್ಷದಿಂದ ಫೀಲ್ಡಲ್ಲಿ ಇರೋದ್ರಿಂದ ಮುಂಚೆ ಓದಿರೋರೆಲ್ಲ ಎಲ್ಲ ಒಳ್ಳೆ ಥರ ಕೆಲಸಗಳಲ್ಲೇ ಇದ್ದಾರೆ. ಅವ್ರನ್ನು ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ ಎಲ್ಲ ಫೀಲ್ಡಲ್ಲೂ. ಸರ್, ಯಾವ ಕಾರಣಕ್ಕಾಗಿ ಪರಿಸರ ಅಧ್ಯಯನ ನಾವು ಮಾಡಬೇಕು, ಇಂಜಿನಿಯರಿಂಗ್ ಸ್ಕಿಲ್ಸ್ನ ಪಿಕಪ್ ಮಾಡಬೇಕು ಈ ಕ್ಷೇತ್ರದಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಪ್ರಾಮುಖ್ಯತೆ ಏನು ಸರ್ ಪರಿಸರ ಇಂಜಿನಿಯರಿಂಗ್ ಈ ಕ್ಷೇತ್ರದಲ್ಲಿ? ಏನಕ್ಕೆ ಅಂತ ಅಂದರೆ, ನಾವು ಮಾನವ ಚಟುವಟಿಕೆಗಳಿಂದ ಪರಿಸರಕ್ಕೆ ಆಗುವ ಹಾನಿಯನ್ನು ತಡೆಯಲು ಮತ್ತು ಕಡಿಮೆ ಮಾಡಲು ಮತ್ತು ಪರಿಹರಿಸಲು ಇಂಜಿನಿಯರಿಂಗ್ ತಂತ್ರಗಳನ್ನು ಅಳವಡಿಸ್ಕೋಬೇಕು. ಅದಕ್ಕೆ ಈ ಪರಿಸರ ವಿಜ್ಞಾನ ಮತ್ತು ತಂತ್ರಜ್ಞಾನನ ಓದಬೇಕು. ಈಗ ಸೈನ್ಸ್ಗೂ ಇದಕ್ಕೂ ಬೇಕಾದಷ್ಟು ಡಿಫ್ರೆನ್ಸ್ ಇದೆ. ಸೈನ್ಸಲ್ಲಿ ಹಿಂಗೆ ಅಂತ ಓದ್ತೀವಿ ವಿಜ್ಞಾನದ ರೀತಿ. ಬಟ್ ಈ ತಂತ್ರಜ್ಞಾನದಲ್ಲಿ, ಈ ಪರಿಸರ ಇದರಲ್ಲಿ ನೀವು ಅದನ್ನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಹೆಂಗೆ ಕ್ಲೀನ್ ಮಾಡ್ಬೋದು ಅನ್ನೋದನ್ನ ನಾವು ಕಂಡುಹಿಡಿತೀವಿ. ಅಂದ್ರೆ ಪರಿಸರ ಅಧ್ಯಯನ ಶಾಲಾ ದಿನಗಳಿಂದನೇ ಶುರುವಾಗುತ್ತೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ಎಲ್ಲಾ ಕ್ಲಾಸಸ್ನಲ್ಲೂ ಇದ್ರ ಬಗ್ಗೆ ಸ್ಟಡೀಸ್ ಇದ್ದೇ ಇರುತ್ತೆ. ಆದ್ರೆ
ಸ್ಪೆಷಲೈಸ್ಡ್ ಆಗಿ ಇಂಜಿನಿಯರಿಂಗ್ ಅಂತಾನೆ ನಾವು ಏನಕ್ಕೆ ಮಾಡಬೇಕು ಅಂತಂದ್ರೆ ಬಿಕಾಸ್ ಟೆಕ್ನಾಲಜಿನ ಅಡಾಪ್ಟ್ ಮಾಡಬಹುದು. ಹೌದು, ನೀವು ಹೇಳೋ ತರ ಈಗ ಕ್ಲಾಸ್ LKG UKG ಇಂದಾನೆ ಪರಿಸರ ಅಧ್ಯಯನ ಇದೆ. ಅದನ್ನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತಾನೆ ಒಂದು ಸಬ್ಜೆಕ್ಟ್ ಇದೆ. ಹುಡುಗರುಗಳಿಗೆ ಚಿಕ್ಕವರು ಇದ್ದಾಗಿಂದಾನೆ ಪರಿಸರದ ಬಗ್ಗೆ ಕಾಳಜಿ ಬರಲಿ, ಅವರು ಏನೇನು ಒಳ್ಳೆ ಪರಿಸರ ಪೂರಕವಾದ ಕೆಲಸಗಳು ಮಾಡಬೇಕು ಹೊರತು ಪರಿಸರಕ್ಕೆ ಹಾನಿಕರವಾದ ಕೆಲಸಗಳು ಮಾಡಬಾರದು ಅನ್ನೋದನ್ನ ಒಂದು ಪ್ರಜ್ಞೆ ಬೆಳೆಸಲಿಕ್ಕೆ ಇದನ್ನ ಗ್ರಾಜುವಲ್ ಆಗಿ LKG ಇಂದ PUC ವರ್ಗು ಎಲ್ಲ ಲೆವೆಲಲ್ಲೂ ತಗೊಂಡ್ಬಂದಿದ್ದೀವಿ. ಬಟ್ ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಏನು ಹೇಳ್ತೀವಿ ಅಂದರೆ ಅಲ್ಲಿ ಮಾಡಿದ್ದು ತಪ್ಪಿ ಮಾಡಿರೋದು ತಪ್ಪುಗಳು ಏನೇನೇ ಇದ್ರೂ ಅದನ್ನು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಹೌ ಬೆಸ್ಟ್ ಇಟ್ ಕ್ಯಾನ್ ಬಿ ರೆಕ್ಟಿಫೈಡ್ ಆರ್ ಹೌ ಬೆಸ್ಟ್ ಇಟ್ ಕ್ಯಾನ್ ಬಿ ಟ್ರೀಟೆಡ್, ಹೌ ಬೆಸ್ಟ್ ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್. ಮುಂದಿನ ಪೀಳಿಗೆಗೆ ನಾವೇನಾದ್ರು ಇಡಬೇಕು ಅಂತ ಅಂದರೆ ಆದಷ್ಟು ಆ ಥರದನ್ನ ತಂತ್ರಜ್ಞಾನ ಬಳಸಿ ಪರಿಸರಕ್ಕೆ ಪೂರಕವಾದ ಕೆಲಸಗಳನ್ನ ಮಾಡಬೇಕು. ಮಾಡಿರೋ ತಪ್ಪನ್ನು ತಿದ್ದೋದಕ್ಕೆ ಈ ಟೆಕ್ನಾಲಜಿ ಉಪಯೋಗಿಸ್ತೀವಿ. ಸರ್, ನೀವು ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಈ ಕ್ಷೇತ್ರಕ್ಕೆ ಬಂದಿರೋದು. ಈ ಕ್ಷೇತ್ರಕ್ಕೆ ಬರಬೇಕು ಅಂದ್ರೆ ಪರಿಸರ ಇಂಜಿನಿಯರಿಂಗ್ ಮಾಡಬೇಕು ಅಂತಂದ್ರೆ ವಿದ್ಯಾರ್ಹತೆ ಏನಿರಬೇಕು? ಯಾವ ಬ್ಯಾಕ್ಗ್ರೌಂಡ್ ಇಂದ ಮಕ್ಕಳು ಇಲ್ಲಿಗೆ ಬರಬಹುದು? ಈಗ ಈ ಪರ್ಟಿಕ್ಯುಲರ್ ಕೋರ್ಸ್ ಶುರುವಾಗಿದ್ದು 1987ರಲ್ಲಿ ಮೈಸೂರು JC ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಒಂದು ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಒಂದು ಓಪನ್ ಮಾಡಿದ್ರು 1987ರಲ್ಲಿ. ಅದರಲ್ಲಿ ಫಸ್ಟ್ ನಾವು ಶುರು ಮಾಡಿದ್ದು MTech ಪ್ರೋಗ್ರಾಮ್ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂತ ಸೆಂಟ್ರಲ್ ಪಬ್ಲಿಕ್ ಹೆಲ್ತ್ ಅಂಡ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಆರ್ಗನೈಸೇಷನ್ ಅಂತಿದೆ. ಅವರು ಸ್ಪಾನ್ಸರ್ಶಿಪ್ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅವರು ಸ್ಪಾನ್ಸರ್ ಮಾಡಿ ಥ್ರೂಔಟ್ ದ ಕಂಟ್ರಿ 10 ಸೀಟು ವರ್ಕಿಂಗ್ ಇಂಜಿನಿಯರ್ಸ್ನ ಇಲ್ಲಿಗೆ ಡೆಪ್ಯೂಟ್ ಮಾಡ್ತಿದ್ರು. ಇನ್ನು 5 ಸೀಟು ಮ್ಯಾನೇಜ್ಮೆಂಟ್ಗೆ ಇತ್ತು. ಬೇರೆ ಬೇರೆ ಆವಾಗ ತಾನೇ ಮುಗಿಸಿರೋರು ಅದಕ್ಕೆ ಅರ್ಹರಾಗಿರ್ತಿದ್ರು. ಗ್ರ್ಯಾಜುವಲ್ ಆಗಿ ಇದು ಬೇರೆ ಬೇರೆ ಎಲ್ಲ ಕಾಲೇಜುಗಳಲ್ಲೂ ಶುರು ಆಯಿತು. ನಮ್ಮ ಜೊತೆಗೇನೆ ಮಂಡ್ಯ PES ಅಲ್ಲೂ ಇತ್ತು ಅದು MTech ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗು. ಅಂದರೆ ಎಲ್ಲ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚಲ್ಲಿ ಸಬ್ ಇದಾಗಿ ವರ್ಕೌಟ್ ಆಗುತ್ತೆ ಅದು. ಈಗಲೂ ಕರ್ನಾಟಕದಲ್ಲಿ ಸುಮಾರು ಕಾಲೇಜುಗಳಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಇನ್ MTech ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂತ ಎಲ್ಲ ಕಾಲೇಜುಗಳಲ್ಲೂ ಇದೆ. BMS ಕಾಲೇಜಲ್ಲಿದೆ, KLE ಇದೆ, PDA ಗುಲ್ಬರ್ಗಾದಲ್ಲಿದೆ, ಆಲ್ಮೋಸ್ಟ್ ಸುಮಾರು ಕಾಲೇಜುಗಳಲ್ಲಿದೆ. ಈಗ ಇತ್ತೀಚೆಗೆ ಮೈಸೂರಲ್ಲಿ MIT ತಾಂಡೂಪುರದಲ್ಲೂ MTech ಪ್ರೋಗ್ರಾಮ್ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಇದೆ. ಬಟ್ ನಮ್ಮದು ಆಲ್ಮೋಸ್ಟ್ ಈಗ 39ನೇ ವರ್ಷ ಸತತವಾಗಿ ಮಾಡ್ಕೊಂಬಂದಿದ್ದೀವಿ. ಈವನ್ ಟುಡೇ ವಿ ಆರ್ ಗೋಯಿಂಗ್ ಹ್ಯಾಡ್ ವಿತ್ ಸೇಮ್ ಇಂಟೇಕ್ ಆಫ್ 18. ಅದರಲ್ಲಿ 10 CPHU ಇನ್ನು ಬಾಕಿದು. ಈಗ CPHUನವರು ಗ್ರಾಜುವಲ್ ಆಗಿ ಕಮ್ಮಿ ಮಾಡಿದ್ದಾರೆ. 1-2-3 ವರ್ಷ ನಿಲ್ಲಿಸ್ಬಿಟ್ಟಿದ್ರು, ಮತ್ತೆ ಅದನ್ನು ಶುರು ಮಾಡಿದ್ದೀವಿ. ಹಂಗಾಗಿ 1, 2, 3, 4 ಈ ಥರ ಬರ್ತಾನೆ ಇದ್ದಾವೆ ಅಲ್ಲಿಂದನೂ. ಅವ್ರದ್ದು ಫಂಡಿಂಗು ಅಸಿಸ್ಟೆನ್ಸು ನಮಗಿರುತ್ತೆ. ಇನ್ನು ಬಾಕಿ ಇದನ್ನು ಟು PGCET ಕರ್ನಾಟಕ PGCET ಅದನ್ನ ಅಂದ್ರೆ ಸೆಕೆಂಡ್ PUC ಆದ್ಮೇಲೆ ಈ ಡಿಸಿಪ್ಲಿನ್ ನ ತಗೊಬಹುದು ಮಕ್ಕಳು. ಸೆಕೆಂಡ್ PUC ಆದ್ಮೇಲೆ BE ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ತಗೋಬಹುದು. BSc ಮಾಡಿ ತಗೊಳ್ಳಿಕ್ಕೆ ಬರುತ್ತೆ. BSc ಇಲ್ಲ, ಇದಕ್ಕೆ PUC ಆಗಿರ್ಲೇಬೇಕು. ಯಾರು SLC ಇಂದ ಡಿಪ್ಲೊಮಾಗೆ ಹೋಗಿರ್ತಾರೆ, ಡಿಪ್ಲೊಮಾ ಓದ್ ಮಕ್ಕಳಿಗೆ ಲ್ಯಾಟ್ರಲ್ ಎಂಟ್ರಿ ಅಂತ ಥ್ರೂ DCET ಅಂತ ಕರೀತಾರೆ. ಅದು ಡಿಪ್ಲೊಮಾ CET. ಅದು ಸೆಕೆಂಡ್ ಇಯರ್ಗೆ ನೇರ ಬರ್ಬೋದು. ಮುಂಚೆ ಸಿವಿಲ್ ಇಂಜಿನಿಯರಿಂಗ್ ಬೇಕಾಗಿತ್ತು, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್. ಈಗ ಎನಿ ಸಾರ್ಟ್ ಆಫ್ ಡಿಪ್ಲೊಮಾ ಇಂಜಿನಿಯರಿಂಗ್ ಇದ್ರೂ ಅದೇ ಎಲ್ಲ ಇದಕ್ಕೂ ನಿಮಗೆ ಅರ್ಹತೆ ಅನುಸಾರ ಅವ್ರಿಗೆ ಸೀಟ್ ಸಿಗುತ್ತೆ. ಸರ್, ನೀವು ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಮಾತನಾಡ್ತಿದ್ರಿ. ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಆದಮೇಲೆ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಕೊಡ್ತಿದ್ರು ಮೊದಲು. ಬಟ್ ಈಗ ಆ ಥರದ್ದೇನು ಕನ್ಸ್ಟ್ರೆಂಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ರಿ. ಸಿವಿಲ್ ಇಂಜಿನಿಯರಿಂಗು ಮತ್ತು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗು ಏನಾದರೂ ಸಂಬಂಧ ಇದೆಯಾ? ಇದೆ. ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗು ಈಸ್ ಅನ್ ಆಫ್ ಶೂಟ್ ಫ್ರಮ್ ಸಿವಿಲ್ ಇಂಜಿನಿಯರಿಂಗ್. ಯಾಕಂದರೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಏನೇನು ಮಾಡ್ತೀವಿ ನಾವು, ಈಗ ನಾನೇ ಓದ್ಬೇಕಾದ್ರೆ 45 ವರ್ಷದಿಂದ ಸಿವಿಲ್ ಇಂಜಿನಿಯರಿಂಗಲ್ಲಿ ಒಂದೇ ಒಂದು ಕಾಂಪೋನೆಂಟ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಂತಿತ್ತು. ಅದರಲ್ಲಿ ಈಗ ಏನೇನು ಓದ್ತಿದ್ವಿ ಅದನ್ನೆಲ್ಲ ಓದ್ತಿದ್ವಿ. ಅದೇ BE ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅದಾದಮೇಲೆ ಅದೇ 52 ಸಬ್ಜೆಕ್ಟ್ ಆಯಿತು. ಈಗ ಮತ್ತೆ ಅದನ್ನು ಇನ್ನೂ ದಿನ ಹೊಸ ಆವಿಷ್ಕಾರಗಳು ಏನೇನು ಬರ್ತವೆ, ತಂತ್ರಜ್ಞಾನ ಸೇರ್ಪಡೆ ಆಗ್ತಿದ್ದಂಗೆ ಹೊಸ ಆವಿಷ್ಕಾರಗಳು ಸೇರಿಸಿ ಸಬ್ಜೆಕ್ಟ್ಸ್ಗಳನ್ನು ಜಾಸ್ತಿ ಆಗ್ತಾ ಇದ್ದಾವೆ. ಹಂಗಾಗಿ ಸಿವಿಲ್ ಇಂಜಿನಿಯರಿಂಗ್ಗೆ ಬೇಸು, ಅದರಿಂದ ಆಫ್ ಶೂಟು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಂದರೆ ಸ್ಪೆಷಲೈಸೇಷನ್. ಹೌದು. ಸರ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಈ ಕ್ಷೇತ್ರದಲ್ಲಿ ಏನೆಲ್ಲ ಮಕ್ಕಳು ಕಲಿತಾರೆ? ಯೂಶಲಿ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗಲ್ಲಿ ಪಾರ್ಟ್ ಸರ್ವೆ ಓದ್ತೀವಿ, ಗ್ರೌಂಡ್ ವಾಟರ್ ಬಗ್ಗೆ ಓದ್ತೀವಿ, GIS ಆ್ಯಂಡ್ ರಿಮೋಟ್ ಸೆನ್ಸಿಂಗ್ ಬಗ್ಗೆ ಓದ್ತೀವಿ, ಏರ್ ಪೊಲ್ಯೂಷನ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್, ಬೇಸಿಕ್ಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಏನೇನು ಬೇಕು ಅದನ್ನೆಲ್ಲನೂ ಓದ್ತೀವಿ. ಮತ್ತು ಅದಕ್ಕೆ ಪೂರಕವಾಗಿ ಹೊಸ ಸಬ್ಜೆಕ್ಟ್ಗಳು ಈಗ ಸೇರ್ತಾ ಇದ್ದಾವೆ. ಈಗ ಕ್ಲೈಮೇಟ್ ಚೇಂಜ್ ಇರ್ಬೋದು, ಸರ್ಕ್ಯುಲಾರಿಟಿ ಇರ್ಬೋದು,
GIS ಇರ್ಬೋದು, ಇತ್ತೀಚೆಗೆ ಬರ್ತಾ ಇದೆ. ಹಾಗಾಗಿ ಈ ಥರದ್ದು ಹೊಸ ಸಬ್ಜೆಕ್ಟ್ಗಳೇನಂತೆ ಈಗ ಎಲ್ಲದಕ್ಕೂ ವಿ ಆರ್ ಇನ್ಕ್ಲೂಡಿಂಗ್ ದಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೆಂಗೆ ಕೃತಕ ಬುದ್ಧಿಮತ್ತೆ ಉಪಯೋಗಿಸಿ ಎನ್ವಿರಾನ್ಮೆಂಟಲ್ ಫೀಲ್ಡಲ್ಲಿ ನಾವು ಅದನ್ನು ಅಳವಡಿಸ್ಕೋಬೋದು ಅನ್ನೋದ್ರ ಬಗ್ಗೆನೂ ಹೇಳ್ತಿದ್ದೀವಿ. ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಡ್ರಾಯಿಂಗ್ಗಳಿರುತ್ತೆ, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಡಿಸೈನ್ ಮಾಡೋದು ಹೆಂಗೆ, ಅದಕ್ಕೆ ಡ್ರಾಯಿಂಗ್ ಮಾಡೋದು ಹೆಂಗೆ, ವಾಟರ್ ಟ್ರೀಟ್ಮೆಂಟ್ ಡಿಸೈನು, ಈ ಥರ ಪರಿಸರಕ್ಕೆ ಪೂರಕವಾಗಿರೋ ಅಂಥ ಸಬ್ಜೆಕ್ಟ್ಗಳೇನೇನು ಇರ್ತವೆ ಅದನ್ನೆಲ್ಲನೂ ಇದರಲ್ಲಿ ಕಲಿಸ್ತೀವಿ. ಯಾವುದೇ ಕ್ಷೇತ್ರ ಆದ್ರೂ ಇಂಟರ್ನ್ಶಿಪ್ ಬಹಳ ಮುಖ್ಯ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ ಇರಲೇಬೇಕಾಗುತ್ತೆ. ನೀವು ಮಕ್ಕಳು ನಿಮ್ಮ ಮೆಂಟರ್ಶಿಪ್ ನಲ್ಲಿ ಮಾಡಿರುವಂತಹ ಯಾವ್ದಾದ್ರು ಹೊಸ ಅಥವಾ ರೀಸೆಂಟ್ ಆಗಿ ನಡೆದಿರುವಂತಹ ರಿಸರ್ಚ್ ಬಗ್ಗೆ ಏನಾದರೂ ಹೇಳ್ಬಹುದಾ? ರಿಸರ್ಚ್ ನಡೀತಿರುತ್ತೆ. ಈಗ BE-ನವ್ರಿಗೆ ಇಂಟರ್ನ್ಶಿಪ್ ಅಂತ ಅಂದರೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ಅದಕ್ಕೆ ಪ್ರಾವಿಷನ್ ಇದೆ. ಆಸ್ ಪರ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಈಗ ಅವರು ಇಂಟರ್ನ್ಶಿಪ್ನ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಹಂಗಾಗಿ 1 ತಿಂಗಳು ಅವ್ರಿಗೆ ಯಾವ್ದಾದ್ರು ಒಂದು ಟೈಮಲ್ಲಿ ನಾವು 6ನೇ ಸೆಮಿಸ್ಟ್ರಿಂದ 7ನೇ ಸೆಮಿಸ್ಟ್ರಿಗೆ ಬರೋ ಗ್ಯಾಪಲ್ಲಿ 1 ತಿಂಗಳು ವಿ ಹ್ಯಾವ್ ಟು ಸೆಂಡ್ ದೆಮ್ ಫಾರ್ ಇಂಡಸ್ಟ್ರಿಯಲ್ ಟ್ರೈನಿಂಗ್. ಯಾವುದೇ ಇಂಡಸ್ಟ್ರಿ ಆಗ್ಬೋದು, ಇಂಡಸ್ಟ್ರಿಯಲ್ಲಿ ಏನೇನು ಮಾಡ್ತಾರೆ ಅದನ್ನು ಹ್ಯಾಂಡ್ಸ್ ಆನ್ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ. ಅದು ಡಿಸೈನ್ ಇರ್ಬೋದು, ಬೇರೆ ಥರದ್ದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ವಿಸಿಟ್ ಇರ್ಬೋದು, ಬೇರೆ ಇದನ್ನು ಅಲ್ಲಿ ಅವರು ಮನನ ಮಾಡಿ ಒಂದು ರಿಪೋರ್ಟ್ ಕೊಡಬೇಕಾಗತ್ತೆ. ಇಂಡಸ್ಟ್ರಿಯಲ್ ವಿಸಿಟ್ಸ್ ಅಂತಲೇ ಕರ್ಕೊಂಡು ಹೋಗ್ತೀವಿ ಅವ್ರಿಗೆ. ಇಂಡಸ್ಟ್ರಿಗಳಲ್ಲಿ ಬೇರೆ ಇಂಡಸ್ಟ್ರಿಗಳಲ್ಲಿ ಏನೇನು ಥರ ಮಾಡ್ತಾರೆ ಅನ್ನೋದು ಹೆಂಗೆ ಪ್ರೋಸೆಸ್ ಇರುತ್ತೆ. ಈಗ ಮಂಗಳೂರಲ್ಲಿ MRPL ಅಂತ ಇದೆ, ಮ್ಯಾಂಗ್ಳೂರ್ ರಿಫೈನರೀಸ್ ಆ್ಯಂಡ್ ಪೆಟ್ರೋಕೆಮಿಕಲ್ಸ್, ಒಳ್ಳೆ ಸಿಕ್ಕಾಪಟ್ಟೆ ದೊಡ್ಡ ಇಂಡಸ್ಟ್ರಿ, ಅದು ಮಲ್ಟಿನ್ಯಾಷನಲ್ ಕಂಪನಿ. ಆ ಥರದಕ್ಕೆ ಅಲ್ಲಿ ಹೋದರೆ ನಿಮಗೆ ಒಂದಿನ ಸಾಲದೇ ಇಲ್ಲ ನೋಡೋದಕ್ಕೆ. ಎಷ್ಟು ಹೋದ್ರೂ ನೋಡ್ತಾ ಇದ್ರೂ ಏನೂ ಅರ್ಥ ಆಗಲ್ಲ. ಅದಕ್ಕೆ ಆ ಥರದ್ದೆಲ್ಲ ಜ್ಞಾನ ಬರಲಿ ಅವ್ರಿಗೆ ಅನ್ನೋದಕ್ಕೆ ಅದು ಸಿಲೆಬಸ್ಸಲ್ಲಿ ಇರಲಿ ಬಿಡಲಿ, ಅದನ್ನು ಒಂದು ಮ್ಯಾಂಡೇಟ್ರಿ ಮಾಡಿ ವಿ ವಿಲ್ ಸೆಂಡ್ ದೆಮ್ ಟು ಇಂಡಸ್ಟ್ರಿ ಸೊ ದಟ್ ದೇ ಕ್ಯಾನ್ ಗೆಟ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್, ಎಕ್ಸ್ಪೀರಿಯನ್ಸ್, ಅದನ್ನು ಮುಂದೆ ಅಳವಡಿಸ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಆ ಥರದನ್ನು ಮಾಡ್ತೀವಿ. ಯಾವುದಾದ್ರೂ ಒಂದು ರಿಸರ್ಚ್ ಮಾಡಿರುವಂಥ ಅನುಭವನ ನೀವು ಶೇರ್ ಮಾಡ್ಕೋಬೋದಾ? ರಿಸರ್ಚು ನನ್ನ ಕೈ ಕೆಳಗೆ ಈಗಾಗಲೇ 3 ಜನ PhD ತಗೊಂಡಿದ್ದಾರೆ. ಇನ್ನೂ ಒಂದು 3-4 ಜನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಒಬ್ಬರು ಅವರು ಮಾಡಲಿಂಗ್ ಆಫ್ ಎನ್ವಿರಾನ್ಮೆಂಟಲ್ ಸಿಸ್ಟಮ್ ಬಗ್ಗೆ ಮಾಡಿದರು. ಪೊಲ್ಯೂಟೆಂಟ್ ಮೂವ್ಮೆಂಟ್ ಹೆಂಗಾಗತ್ತೆ ಗ್ರೌಂಡ್ ವಾಟರ್ಲಿ ಅಂತ. ಇವಾಗ ನನ್ನ ರಿಸರ್ಚ್ ವರ್ಕ್ನೇ ಪಾರ್ಟ್ ಅದು ಒಂದು ಕಂಟಿನ್ಯೂ ಮಾಡಿದರು. ಇನ್ನೊಬ್ಬರು ಗ್ರೇ ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಮಾಡಿದರು. ಅದು ಬೆಂಗಳೂರಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಗಳನ್ನ ತಗೊಂಡು ಅದರಲ್ಲಿ ಗ್ರೇ ವಾಟ್ರು, ಬ್ರೌನ್ ವಾಟ್ರ್ ಹೆಂಗೆ ಸಪ್ರೇಟ್ ಮಾಡಿ ಅದನ್ನು ಹೆಂಗೆ ಪುನರ್ ಉಪಯೋಗಿಸೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ರು. ಈಗಲೂ ಮತ್ತೊಬ್ಬರು ಗ್ರೇ ವಾಟರ್ ಟ್ರೀಟ್ಮೆಂಟ್ ಬಗ್ಗೆನೇ ಇನ್ನೊಬ್ಬರು ಇಲ್ಲಿ ನಮ್ಮ ಕಾಲೇಜಲ್ಲೇ ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಲ್ಲದೆ ಬೇರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬೇರೆ ಟಾಪಿಕ್ಗಳ ಮೇಲೆ ಪರಿಸರದ ಅಧ್ಯಯನಗಳು ನಡೀತಾ ಇದ್ದಾವೆ. ಇನ್ನೂ 5-6 ಜನ ತಜ್ಞರು, ಪ್ರೊಫೆಸರ್ಗಳು ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸರ್, AI ಈ ಕ್ಷೇತ್ರದಲ್ಲಿ ಹೇಗೆ ಯೂಸ್ ಆಗ್ತಾ ಇದೆ? AI ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಉಪಯೋಗ ಆಗ್ತಾನೆ ಇದೆ. ಈಗ ಒಂದು ಉದಾಹರಣೆ ಕೊಡೋದಾದ್ರೆ, ಈಗ ವಾಟರ್ ಟ್ರೀಟ್ಮೆಂಟ್ ಇರ್ಬೋದು, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಇರ್ಬೋದು, ಅದು ಕೃತಕ ಬುದ್ಧಿಮತ್ತೆ ಉಪಯೋಗಿಸಿ ಅದ್ರ ಜೊತೆಗೆ ಸೆನ್ಸರ್ಗಳನ್ನ ಉಪಯೋಗಿಸಿ ಮ್ಯಾನ್ಯಲ್ ಆಗಿ ಅಲ್ಲಿ ಯಾರು ನಾವು ಅಲ್ಲಿ ಇಲ್ಲದೆ ಇದ್ರೂ ಅಲ್ಲಿ ಅದು ಅದೇ ಮಾಡೋ ಹಂಗೆ ತಂತ್ರಜ್ಞಾನ ಬಂದಿದೆ. ಹಂಗಾಗಿ ಅದನ್ನು ಅನಲೈಸ್ ಮಾಡೋದಕ್ಕೂ AI ಉಪಯೋಗಿಸ್ತದೆ. ಎಷ್ಟು ಬಂದರೆ ಎಷ್ಟು ಸರಿ, ಇದು ಮಿತಿಯಲ್ಲಿ ಇದೆಯಾ ಮಿತಿಯಲ್ಲಿ ಇಲ್ವಾ ಅನ್ನೋದನ್ನು ರೆಕಗ್ನೈಸ್ ಮಾಡಿ ಹೇಳುತ್ತೆ. ಹಾಗಾಗಿ ಇದನ್ನು ಎಲ್ಲ ಸಬ್ಜೆಕ್ಟ್ಗಳನ್ನು ಇದರದ್ದು ಕಾಂಪೋನೆಂಟ್ನ ಅಳವಡಿಸ್ಕೊಂಡು ಈ ಸಾಲಿನಿಂದ ಅದನ್ನು ಯೂನಿವರ್ಸಿಟಿಲಿ ಇರೆಸ್ಪೆಕ್ಟಿವ್ ಆಫ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಎಲ್ಲ ಬ್ರಾಂಚ್ಗಳಿಗೂ ಅದನ್ನು ಅಳವಡಿಸಿದ್ದೀವಿ. ಈ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳ ಬಗ್ಗೆ ಮಾತನಾಡಿ ಸರ್. ಎಲ್ಲಿ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ? ಪ್ರೈವೇಟ್ ಸೆಕ್ಟರಾ, ಪಬ್ಲಿಕ್ ಸೆಕ್ಟರಾ, ಅಥವಾ ಈವನ್ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಅವಕಾಶಗಳಿದೆಯಾ? ಇದು ಒಳ್ಳೆ ಪ್ರಶ್ನೆ. ಉದ್ಯೋಗಾವಕಾಶಗಳು ತುಂಬಾ ಇದ್ದಾವೆ. ಉದ್ಯೋಗ ಹರಿಸ್ಕೊಂಡು ಹೋಗೋದಕ್ಕಿಂತ ಉದ್ಯೋಗ ಕೊಡೋಂಗಾಗ್ಲೂ ಆಗಬೇಕು. ಆಮೇಲೆ ನಾವೇನೇ ಇದರಲ್ಲಿ ಬಯಸ್ಬೋದು ಯಾವ ಚಾಯ್ಸ್ ಬೇಕು ನಮಗೆ ಆ ಥರದ್ದು ಅಂತ. ಈಗ ಪಬ್ಲಿಕ್ ಸೆಕ್ಟರ್ಗೆ ಹೋಗಬೇಕು ಅಂತಂದರೆ ಅದರದ್ದು ಅವಕಾಶಗಳು ಇದ್ದಾವೆ. ಗೌರ್ಮೆಂಟ್ ಸೆಕ್ಟರ್ಗೆ ಹೋಗಬೇಕು ಅಂತಂದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕರಿತೀವಿ, KSPCB ಅಂತ, ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಗಳ ಹುದ್ದೆ ಇದೆ. ಅದೇ ಥರ ನೀವು ಕಾರ್ಪೊರೇಷನ್ಗಳಿಗೆ ಬಂದರೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗೆ ಬಂದಾಗ ಅಲ್ಲಿ ಅರ್ಬನ್ ಅಡ್ಮಿನಿಸ್ಟ್ರೇಷನಲ್ಲೂ ಎಲ್ಲ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ಗಳು ಇರಬೇಕು, ಎಲ್ಲ ಕೌನ್ಸಿಲಲ್ಲಿ, ಎಲ್ಲ ಕಾರ್ಪೊರೇಷನಲ್ಲಿ ಅಂತ ಇದೆ. ಹಂಗಾಗಿ ಅಲ್ಲಿರೋರು ಈಗ 2002ನೇ ಇಸ್ವಿಯಿಂದ ಅಲ್ಲಿ ಯಾರ್ಯಾರು ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಇದ್ದಾರೆ ಅವ್ರುಗಳೆಲ್ಲ ನಮ್ಮ ಪರಿಸರ ಅಧ್ಯಯನ ಮಾಡಿ ಬಂದಿರೋರೇನೆ ಆಗಿದ್ದಾರೆ. ಅದೇ ಥರ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಅಂತ ನಗರ ಮತ್ತು ನೀರು ಸರಬರಾಜು ಮಂಡಳಿ ಇದೆಯಲ್ಲ ಅದು. ಅದೇ ಥರ BWSSB ಅಂತ ಕರಿತೀವಿ, ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್ ಅಂತ. ಅಲ್ಲೂ ನಿಮಗೆ ಈ ಪರಿಸರಕ್ಕೆ
ಪರಿಸರ ಓದಿರೋ ಇಂಜಿನಿಯರ್ಗಳಿಗೆ ಸಾಕಷ್ಟು ಕೆಲಸಗಳು ದೊರೀತವೆ. ಇದಲ್ಲದೆ ಪ್ರೈವೇಟ್ ಸೆಕ್ಟ್ರಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು, ಯಾಕಂದರೆ ಕನ್ಸಲ್ಟೆನ್ಸಿ ಅವ್ರದ್ದೇ ಆದ ಕನ್ಸಲ್ಟೆನ್ಸಿ ಓಪನ್ ಮಾಡ್ಬೋದು. ಇತ್ತೀಚೆಗೆ ನಿಮಗೆ ಯಾವುದೇ ಥರದ್ದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಶುರು ಮಾಡಬೇಕು ಅಂದರೆ ಅದಕ್ಕೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು. ಕ್ಲಿಯರೆನ್ಸ್ ಬೇಕು ಅಂದರೆ ಅದಕ್ಕೆ ಅದನ್ನು ಅವ್ರಿಗೆ ಲೈಸೆನ್ಸಿಂಗ್ ಮಾಡಿಕೊಡೋಕ್ಕೆ ಒಬ್ಬರು ಕನ್ಸಲ್ಟೆಂಟ್ಗಳು ಬೇಕು. ಅವರು ಈ ಪರಿಸರ ಅಧ್ಯಯನ ಮಾಡಿರೋರೇ ಆಗಬೇಕು. ಅದರಲ್ಲಿ ಎಸ್ಪೆಷಲಿ ಒಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಅಂತೀವಿ. ಆ ಸ್ಟಡೀಸ್ ಗೊತ್ತಿರೋರು, ಆ ಸಬ್ಜೆಕ್ಟ್ ಓದಿರೋರು ಆದರೆ ಅದಕ್ಕೆ ಪೂರಕವಾಗಿ ಅದೇನೇನು ಬೇಕು ಅದನ್ನು ಮಾಡಿಕೊಡ್ತಾರೆ. ಹಂಗಾಗಿ ಕನ್ಸಲ್ಟೆನ್ಸಿಯಲ್ಲಿ ಅದರದ್ದು ಪ್ರಾಮುಖ್ಯತೆ ತುಂಬಾ ಇದೆ. ಅದೇ ಥರ ಸಾಫ್ಟ್ವೇರ್ಗಳು ಸುಮಾರು ಈಗ ವಾಟರ್ ರಿಲೇಟೆಡ್, ವಾಟರ್ ಜೆಮ್ಸ್ ಅಂತ ಕರಿತೀವಿ, ಸಿವರ್ ಕ್ಯಾಡ್ ಅಂತ ಕರಿತೀವಿ, ಇದೆಲ್ಲ ಡಿಸೈನ್ ಮಾಡಿಕೊಡೋದಕ್ಕೆ. ಬೇರೆ ದೇಶಗಳಿಗೆ ವಾಟರ್ ಸಪ್ಲೈ ಡಿಸೈನು, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಡಿಸೈನು, ಸಿವರ್ ಡಿಸೈನ್ ಮಾಡಿಕೊಡೋದಕ್ಕೆ ಇಲ್ಲಿ ಸಾಫ್ಟ್ವೇರ್ಗಳನ್ನ ಉಪಯೋಗಿಸ್ಕೊಂಡು ಇಲ್ಲೇ ಕನ್ಸಲ್ಟೆನ್ಸಿ ಮಾಡಿ ಅವ್ರಿಗೆ ಡಿಸೈನ್ ಮಾಡಿಕೊಡ್ಬೋದು. ಹಂಗಾಗಿ ಆ ಥರದ ಆಪರ್ಚುನಿಟಿನೂ ಇದೆ, ಆ ಥರದ ಕನ್ಸಲ್ಟೆನ್ಸಿಗಳು ಇದಾವೆ. ಅಂದರೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡೋಂಥವ್ರು ಬೇಕಾಗ್ತಾರೆ. ಎಲ್ಲ ಇಂಡಸ್ಟ್ರಿಗಳಲ್ಲೂ ಒಬ್ಬರು ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಬೇಕಲೇಬೇಕು. ಮುಂಚೆ ಅದು ಇರಲಿಲ್ಲ. ಇರೆಸ್ಪೆಕ್ಟಿವ್ ಆಫ್ ಎನ್ವಿರಾನ್ಮೆಂಟಲ್ ಇಂಜಿನಿಯರ್, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಓದಿರೋರೆ ಅದನ್ನು ನೋಡ್ಕೊಂತಿದ್ರು. ಇತ್ತೀಚೆಗೆ EHS ಅಂತ ಬಂದಿದೆ, ಎನ್ವಿರಾನ್ಮೆಂಟಲ್ ಸೇಫ್ಟಿ ಅಂತ, ಅಲ್ಲೂ ಬೇಕಾಗತ್ತೆ. ಅದನ್ನೇ ರೀನೇಮ್ ಮಾಡಿದ್ದಾರೆ. ಹಂಗಾಗಿ ಅವ್ರದ್ದು ಇದ್ರ ಜೊತೆಗೆ ಪರಿಸರ ಇಂಜಿನಿಯರಿಂಗ್ ಜೊತೆಗೆ ಬೇರೆ ಬೇರೆ ಸರ್ಟಿಫಿಕೇಟ್ ಕೋರ್ಸ್ಗಳಿರ್ತವೆ, ಅದನ್ನು ಮಾಡ್ಕೊಂಡ್ರವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗುತ್ತೆ. ಜೊತೆಗೆ ಸರ್ಟಿಫಿಕೇಟ್ ಕೋರ್ಸಸ್ಗಳನ್ನ ಅದು ಎಲ್ಲ ಕಡೆನೂ ಇದೆ. ಈಗ ಲಾ ಬೇಕು ಅಂತಂದ್ರೆ ನಿಮ್ಗೆ ನ್ಯಾಷನಲ್ ಲಾ ಸ್ಕೂಲಲ್ಲಿ ಮಾಡ್ಬೋದು. ಅದೇ ತರ ನೆಬೋಷ್ ಅಂತ ಅದೊಂದು ಸರ್ಟಿಫಿಕೇಟ್ ಕೋರ್ಸು, ಎಲ್ಲ ಆನ್ಲೈನಲ್ಲೂ ಮಾಡ್ಬೋದು, ಅಲ್ಲಿ ಆಫ್ಲೈನಲ್ಲೂ ಹೋಗ್ಬೋದು. ಅದು ಆ ಹುಡುಗರುಗಳದ್ದು ಹೆಂಗೆ ಇಂಟ್ರೆಸ್ಟ್ ಇರುತ್ತೆ, ಮುಂದೆ ಎಲ್ಲಿಗೆ ಹೋಗ್ತಾರೆ ಅವರು ಅನ್ನೋದ್ರ ಮೇಲೆ, ಕಂಪನಿಗಳ ಮೇಲೆ. ಇತ್ತೀಚೆಗೆ ಇನ್ನೊಂದು ಎನ್ವಿರಾನ್ಮೆಂಟಲ್ ಸೋಷಿಯಲ್ ಗವರ್ನೆನ್ಸ್ ಅಂತ ಒಂದು ಸರ್ಟಿಫಿಕೇಟ್ ಕೋರ್ಸ್ ESG, ಅದು ನಮ್ಮ ಕಾಲೇಜಲ್ಲಿ ನಾವೂ ಮಾಡಿದ್ದೀವಿ. ನಮ್ಮ ಕಾಲೇಜು ಹುಡುಗರುಗಳಿಗೆ ಮಾತ್ರ ಅದು ಅನುಕೂಲ ಆಗಲಿ, ಎಲ್ಲ ಸ್ಟೂಡೆಂಟ್ಸ್ಗೆ ಫಸ್ಟ್ ಮಾಡಿದ್ದು ಕಾರ್ಪೊರೇಟ್ ಸೆಕ್ಟರ್ನವ್ರಿಗೆ ಮಾಡಿದ್ವಿ. 36,000 ಫೀಸು ಜೊತೆಗೆ GST ಅಂತ. ಅದು ಒಂದು 3-4 ಬ್ಯಾಚ್ ರನ್ ಮಾಡಿದ್ವಿ, ಸುಮಾರು ಜನ ಮಾಡಿದ್ರು. ಅದು ಆನ್ಲೈನ್ ಕೋರ್ಸು, 10 ವಾರಗಳ ಆನ್ಲೈನ್ ಕೋರ್ಸು. ಅದಕ್ಕೆ ಸರ್ಟಿಫಿಕೇಟ್ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯಿಂದನೇ ಕೊಡ್ತೀವಿ. ಅದೇ ಥರ ಹುಡುಗರುಗಳಿಗೆ ಒಂದು 5,000ಕ್ಕೆ ಕಮ್ಮಿ ಮಾಡೋಣ ಅಂದ್ಬಿಟ್ಟು ಅವ್ರಿಗೆ 5,000 ರೂಪಾಯಿಗೆ ಇನ್ಕ್ಲೂಡಿಂಗ್ GST ಮಾಡಿ ಅದನ್ನು ಶುರು ಮಾಡಿದ್ವಿ. ಇರೆಸ್ಪೆಕ್ಟಿವ್ ಆಫ್ JSS ಸ್ಟೂಡೆಂಟ್ಸ್ ಯಾರು ಬೇಕಾದ್ರೂ ಅದು ಓಪನ್ನು, ಯಾರು ಬೇಕಾದ್ರೂ ತಗೋಬಹುದು. ಪಬ್ಲಿಕ್ ಜನಸಾಮಾನ್ಯರು ಯಾರು ಬೇಕಾದ್ರೂ ಅದನ್ನ, ಯಾರು ಬೇಕಾದ್ರೂ ಇಂಟ್ರೆಸ್ಟ್ ಇರೋರು ತಗೋಬಹುದು. ಜೊತೆಗೆ ಅವ್ರಿಗೆ ಅದಕ್ಕೆ JSS ಯೂನಿವರ್ಸಿಟಿ ಇದು ಸರ್ಟಿಫಿಕೇಟ್ ಸಿಗುತ್ತೆ. ಅದು ಕೆಲವೊಂದು ಇಂಡಸ್ಟ್ರಿಗಳಲ್ಲೂ ಅವ್ರಿಗೆ ಅಡಿಷನಲ್ ಕ್ವಾಲಿಫಿಕೇಶನ್ ಆಗುತ್ತೆ, ಸರ್ಟಿಫಿಕೇಶನ್ ಕನ್ಸಿಡರ್ ಮಾಡ್ತಾರೆ. ಸರ್, ನೀವು ESG ಅಂತ ಹೇಳಿದಾಗ ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಏನು ಸರ್ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಏನು? ಈಗ ಐಕ್ಯ ರಾಷ್ಟ್ರ ಸಂಘದ 17 ಸಸ್ಟೈನಬಲ್ ಗೋಲ್ಗಳು ಇದಾವೆ. ಅದ್ರ ಪೈಕಿ ಕನಿಷ್ಠ 8 ಗೋಲ್ಗಳು ನೇರವಾಗಿ ನಮ್ಮ ಪರಿಸರ ಇಂಜಿನಿಯರಿಂಗ್ಗೆ ಸಂಬಂಧಿಸಿದ್ದೇವೆ. ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 6 ಅಂತ ಕರೆದ್ರೆ ಶುದ್ಧ ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟದ್ದು. 11ನೇ ನಂಬರ್ ತಗೊಂಡ್ರೆ ನಿಮಗೆ ಸಮರ್ಥನೀಯ ನಗರಗಳು ಅಂತ, ಲಿವಬಲ್ ಸಿಟೀಸ್ ಅಂತ ಕರಿತೀವಿ. ಎಷ್ಟು ಗೋಲ್ಸ್ ಇದೆ ಅಂತ? ಅದು 17 ಗೋಲ್ಗಳಿದಾವೆ. 17 ಗೋಲ್ಗಳಲ್ಲಿ ನಾವು ಪರಿಸರಕ್ಕೆ ಪೂರಕವಾದದ್ದು ಏನೇನು ಅದನ್ನ ಮಾತ್ರ ಇಲ್ಲಿ ಹೇಳ್ಕೊಡ್ತೀವಿ. ಜೊತೆಗೆ ಅದನ್ನ ಮಾಡಿದ್ರೆ ಮುಂದಿನ ಇದಕ್ಕೆ ಪೀಳಿಗೆಗೆ ನಾವು ಆಗ್ತಿರುವ ಇದೊಂಥರ ಅಡಿಪಾಯ, ಅದನ್ನ ಈಗ್ಲಿಂದ ಕಾಪಾಡ್ಕೊಂಬಂದ್ರೆ. ಇವೆಲ್ಲ ಮುಂಚೆಯಿಂದನೇ ಇದ್ದಿದ್ದು, ಮಧ್ಯ ನಾವೇ ಮನುಷ್ಯರುಗಳು ಅದನ್ನ ಹಾಳು ಮಾಡಿದ್ದೀವಿ. ಅದನ್ನ ಮುಂದಿನ ಪೀಳಿಗೆಗೆ ಇದನ್ನ ಇದೇ ಥರ ಇಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಡೂ ಸಮಥಿಂಗ್. ಅದಕ್ಕೆ ಈಗಲಿಂದ ಅದಕ್ಕೆ ಆಕ್ಟ್ ಮಾಡಿದ್ರೆ, ಅದಕ್ಕೆ ಈಗ ಪ್ರಧಾನಿ ಮೋದಿಯವರು ಇದಕ್ಕೆ ಆದ್ಯತೆ ಕೊಟ್ಟು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸೊ ದಟ್ ಭವಿಷ್ಯದ ಪೀಳಿಗೆಗೆ ನಾವು ಮತ್ತೆ ಎಲ್ಲಾ ದೇಶಗಳಿಗೂ ಇದು ಅನ್ವಯ ಆಗುತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನುವಂಥದ್ದು ಎಲ್ಲಾ ದೇಶಗಳಿಗೂ ಅನ್ವಯ ಆಗುತ್ತೆ. ಅವ್ರು ಅದನ್ನ ಟಾರ್ಗೆಟ್ ನ ಮೀಟ್ ಮಾಡಲೇಬೇಕು. ಹೌದು, ಮಾಡಲೇಬೇಕು. ಅದರಲ್ಲಿ ಅವ್ರವ್ರದ್ದು ಇಂಟ್ರೆಸ್ಟ್ ಮೇಲೆ, ಅವ್ರವ್ರದ್ದು ಪ್ರಯಾರಿಟಿ ಮೇಲೆ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ನಾವು ಈಗಾಗಲೇ ಅದರ ಬಗ್ಗೆ ಎಲ್ಲಾ ತರದಲ್ಲೂ ಕಾಳಜಿ ತಗೊಂಡು ವಹಿಸ್ಕೊಂಡು ಮಾಡ್ತಾ ಇದೀವಿ. ಅದು ಒಂಥರ ಸಂತೋಷ. ಇದು ಕೂಡ ಯಾಕೆ ಮಕ್ಕಳು ಪರಿಸರ ಅಧ್ಯಯನ ಮಾಡಬೇಕು ಅನ್ನೋದನ್ನ ಸೂಚಿಸುತ್ತೆ. ಹೌದು, ನೀವು ಹೇಳ್ದಂಗೆ ಅದು ಪರಿಸರ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ಈಗ ಎಲ್ಲದಲ್ಲೂ ಇದ್ದೇ ಇದೆ. ಅದು ದಿನನಿತ್ಯ ನಾವ್ ಏನೇನ್ ಮಾಡ್ತೀವಿ ಅದೆಲ್ಲದ್ರದ್ದು ಒಂದು ಭಾಗವಾಗ್ಬಿಟ್ಟಿದೆ ಪರಿಸರ ಅನ್ನೋದು. ಆಮೇಲೆ ಇಟ್ ಹ್ಯಾಸ್ ಬಿಕಮ್ ಎವ್ರಿಬಡೀಸ್ ಟಾಕ್. ಯಾರು ಬೇಕಾದ್ರೂ ಮಾತಾಡ್ತಾರೆ ಪರಿಸರದ ಬಗ್ಗೆ. ಕಾಳಜಿನೂ ಬೇಕು, ಜೊತೆಗೆ ಅದನ್ನ ಹೆಂಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಅರಿವು ಮಾಡ್ಕೋಬೇಕು. ಅಂದ್ರೆ ಇದೆಲ್ಲ ಮಾಡ್ಲೇಬೇಕು. ನಾವು ದಿನನಿತ್ಯ ಮಾಡೋ ಹ್ಯಾಬಿಟ್ಗಳನ್ನೇ ಸಾಕಷ್ಟು ಚೇಂಜ್ ಮಾಡ್ಕೊಂಡ್ರೆ ಅದಕ್ಕೆ ಅನುಕೂಲನೇ ಆಗುತ್ತೆ. ಮುಂಚೆ ಮಾಡ್ತಿದ್ದನ್ನ ಉಳಿಸ್ಕೊಂಡು ಹೋದ್ರೆ ಅದೇ ಸಾಕಷ್ಟು ಮತ್ತೆ ರೀಇನ್ಫೋರ್ಸ್ ಮಾಡಿ ಮಾಡಿಸ್ಬೇಕಾಗತ್ತೆ.
ಹೌದು ಸರ್, ಈಗ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ನಾವು ಹೇಳ್ತೀವಲ್ಲ ಸರ್, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಹೇಗೆ ಕಾರ್ಬನ್ ಫುಟ್ ಪ್ರಿಂಟ್ನ ನಾವು ದಿನನಿತ್ಯ ಜೀವನದಲ್ಲಿ ಕಮ್ಮಿ ಮಾಡ್ಕೋಬಹುದು ಅಂತ. ಈಗ ಕಾರ್ಬನ್ ಫುಟ್ ಪ್ರಿಂಟ್ ಅಂದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಿಂದ ವಾತಾವರಣಕ್ಕೆ ಬಿಡುಗಡೆಯಾಗುವ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಂತೀವಲ್ಲ, ಮತ್ತು ಇತರ ಹಸಿರು ಮನೆ ಅನಿಲಗಳು ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಪ್ರಮಾಣ, ಇದನ್ನ ನಾವೇ ಉಂಟು ಮಾಡಿದ್ದು. ಈಗ ನಾವೇ ಕಡಿಮೆ ಮಾಡಬೇಕು. ಮುಂಚೆನೂ ಇತ್ತು, ನಾವು ಆ ಪ್ರಾಕ್ಟೀಸ್ ಅಲ್ಲಿ ಇದ್ವಿ. ಈಗ ಬೇರೆ ಬೇರೆ ಪ್ರಾಕ್ಟೀಸ್ ಬಂದಿರೋದ್ರಿಂದ ಅದು ಎಮಿಷನ್ ಜಾಸ್ತಿ ಆಗಿದೆ. ಈಗ ಸರಳ ಉದಾಹರಣೆ ಕೊಡ್ಬೇಕಂದ್ರೆ, ಈಗ 1 ಕಿಲೋಮೀಟರ್ ಕಾರ್ಲ್ ಹೋದ್ರೆ ಸುಮಾರು 120 ಗ್ರಾಮ್ CO2 ಬಿಡುಗಡೆ ಆಗುತ್ತೆ. ಅದೇ ದೂರ ಸೈಕಲ್ ಹೋದ್ರೆ ಅದು ಶೂನ್ಯ ಆಗುತ್ತೆ, ನಡ್ಕೊಂಡು ಹೋದ್ರೆ ಶೂನ್ಯ ಆಗುತ್ತೆ. ಈಗ ಮುಂಚೆ ಎಲ್ಲ ಅದೇ ತರ ಮಾಡ್ತಿದ್ವಿ, ಎಲ್ಲ ಸೈಕಲ್ ಉಪಯೋಗಿಸ್ತಿದ್ವಿ, ನಡೀತಾ ಇದ್ವಿ. ಈಗ ಮೈಸೂರಲ್ಲಿ ನಾನೇ ಈಗ ಎಲ್ಲೆಲ್ಲಿಗೆ ಹೋಗ್ತೀನಿ ಅಲ್ಲಿಗೆಲ್ಲ ನಡ್ಕೊಂಡು ಹೋಗ್ತಿದ್ವಿ, ಸೈಕಲಲ್ಲೂ ಹೋಗ್ತಿದ್ವಿ. ಈಗ ನಾವು ಟೆಕ್ನಾಲಜಿ ಮಾಡರ್ನೈಸೇಷನ್, ಅರ್ಬನೈಸೇಷನ್ ಆಗ್ತಿದ್ದಂಗೆ ಎಲ್ಲದಕ್ಕೂ ಅಡಾಪ್ಟ್ ಆಗಿ ಈಗ ಕಾರಲ್ಲಿ ಓಡಾಡ್ತೀವಿ. ಕಾರಲ್ಲಿ ಓಡಾಡೋದ್ರಿಂದ ಅದು ಹಾಗೆ ಆಗುತ್ತೆ, ಗ್ರೀನ್ ಗ್ಯಾಸಸ್ ಎಮಿಷನ್ಸ್ ಹಾಗೆ ಆಗುತ್ತೆ. ಹಂಗಾಗಿ ಕಮ್ಮಿ ಮಾಡಬೇಕು ಅಂತಂದ್ರೆ ನಮ್ಮ ದಿನನಿತ್ಯದ ಅಭ್ಯಾಸಗಳಲ್ಲಿ ಆದಷ್ಟು ಪರಿಸರಕ್ಕೆ ಪೂರಕವಾದ್ದೇ ಮಾಡಬೇಕು. ಈಗ ಮೊನ್ನೆನೂ ಒಬ್ರು ಹೇಳ್ತಾ ಇದ್ರು, ನಾವು ಇಲ್ಲಿಂದ ಕುಕ್ರಳ್ಳಿ ಕೆರೆವರೆಗೆ ಕಾರಲ್ಲಿ ಹೋಗಿ ಅಲ್ಲೋಗಿ 3 ಕಿಲೋಮೀಟರ್ 4 ಕಿಲೋಮೀಟರ್ ವಾಕ್ ಮಾಡಿ, ಅಥವಾ ಇಲ್ಲಿಂದ ಆಫೀಸ್ಗೆ ಹೋಗಿ ಅಲ್ಲಿ ಪುನಃ ಅಲ್ಲಿ ಲಿಫ್ಟ್ ಉಪಯೋಗಿಸಿ ಎಕ್ಸಸೈಸ್ ಮಾಡ್ದಂಗಾಗಲಿ, ಬೇರೆ ಬೇರೆ ರೀತಿ ಆ ಥರದ ಅಭ್ಯಾಸಗಳನ್ನ ರೂಢಿ ಮಾಡ್ಕೋಬೇಕು. ಇಲ್ಲಿಂದ ಕುಕ್ರಳ್ಳಿ ಕೆರೆ ಕಾರಲ್ಲಿ ಹೋಗಿ ಅಲ್ಲಿ ನಡೆಯೋದ್ ಬದಲು ಮನೆಯಿಂದನೇ ನಡ್ಕೊಂಡು ಹೋಗ್ಬೋದು, ಇಲ್ಲದ್ರೆ ಮನೆ ಹತ್ರದಲ್ಲೇ ನಡಿಬೋದು. ಅದು ಒಳ್ಳೆ ಅಭ್ಯಾಸ. ಆ ಥರ ಪರಿಸರಕ್ಕೆ ಪೂರಕವಾದ ಕೆಲಸಗಳನ್ನ ಮಾಡೋದಕ್ಕೆ ನಾವು ಒತ್ತು ಕೊಡಬೇಕು. ಈಗ ಇವೆಲ್ಲ ಗೋಲ್ಗಳುವೆ ನಾವು ಮುಂಚೆ ಏನು ಮಾಡ್ತಿದ್ವಿ ಅದೇನೆ. ಹಂಗಾಗಿ ಅದನ್ನೇ ಬೇರೆ ಹೊಸ ಹೆಸರಲ್ಲಿ ನಾವು ಅದನ್ನ ಈಗ ಇಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಂಗೆ, ರೂಢಿ ಮಾಡಂಗೆ ಎಲ್ರಿಗೂ ಕಲಿಸೋದ್ರ ಅವಶ್ಯಕತೆ ಇದೆ. ಈಗ ಕಾರ್ಬನ್ ಫುಟ್ ಪ್ರಿಂಟಿಗೆ ಬಂದ್ರೇನೆ ನೀವು ಮನೆ ಮಟ್ಟದಲ್ಲಿ ನಾವು ಸುಲಭವಾಗಿ ಅನುಸರಿಸಬಹುದಾದ ಹಲವು ಉಪಾಯಗಳಿದಾವೆ. ಮೊದಲನೇದಾಗಿ ಈಗ LED ಬಲ್ಬ್ ಬಳಸ್ಬೋದು. ಸಾಂಪ್ರದಾಯಿಕ ಬಲ್ಬ್ಗಿಂತ 80% ವಿದ್ಯುತ್ ಉಳಿತಾಯ ಮಾಡ್ಬೋದು. ಅಡುಗೆ ಮನೆ ತ್ಯಾಜ್ಯದಿಂದ ಕಾಂಪೋಸ್ಟ್ ಗೊಬ್ಬರ ತಯಾರಿಸ್ಬೋದು. ಲ್ಯಾಂಡ್ ಫಿಲ್ಗೆ ಹೋಗೋ ತ್ಯಾಜ್ಯನ ಕಮ್ಮಿ ಮಾಡ್ಬೋದು. ಅದೇ ಥರ ನಲ್ಲಿ ಉಪಯೋಗಿಸ್ತಿರ್ಬೇಕಾದ್ರೆ ಬಳಸದಿರುವಾಗ ಅದನ್ನ ನಿಲ್ಲಿಸಿದ್ರೆ ಒಳ್ಳೆಯದು. ಈಗ ನಾವು ದಿನನಿತ್ಯದ ಪ್ರೋಗ್ರಾಮ್ಗಳಲ್ಲಿ ದಿನನಿತ್ಯ ಮಾಡೋ ಇದರಲ್ಲಿ ಈಗ ಹಲ್ಲುಜ್ಜಬೇಕಾದ್ರೆ ನಲ್ಲಿ ನೀರು ರನ್ ಆಗ್ತಾ ಇರುತ್ತೆ, ಮುಖ ತೊಳಿಬೇಕಾದ್ರೆ ರನ್ ಆಗ್ತಾ ಇರುತ್ತೆ, ಶೇವ್ ಮಾಡ್ಬೇಕಾದ್ರೆ ರನ್ ಆಗ್ತಾ ಇರುತ್ತೆ. ಅದು ಬೇಕಿಲ್ಲ, ಒಂದ್ಸತಿ ಮಾಡ್ಬಿಟ್ಟು ಪುನಃ ಅದನ್ನ ನಿಲ್ಲಿಸ್ಬೋದು. ಆ ಥರದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಆವಾಗ ನೀರು ಪಂಪ್ ಮಾಡಲು ಬೇಕಾದ ವಿದ್ಯುತ್ ಉಳಿತಾಯ ಮಾಡ್ದಂಗೆ ಆಗುತ್ತೆ. ಹಂಗಾಗಿ ಸಣ್ಣದೇ ಇರ್ಬೋದು, ಅದು ನಮಗೆ ಗೊತ್ತಾಗಲ್ಲ, ಅದನ್ನ ಮಾಡ್ತಾ ಇರ್ತೀವಿ. ಅದನ್ನ ನಾವು ದಿನನಿತ್ಯದ ಇದರಲ್ಲಿ ಅಳವಡಿಸ್ಕೊಂಡ್ರೆ ಸಾಕಷ್ಟು ಕಾರ್ಬನ್ ಕಮ್ಮಿ ಮಾಡ್ದಂಗೆ ಆಗುತ್ತೆ. ಈಗ ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆ ಚೀಲ ಬಳಸಬೇಕು. ಮುಂಚೆನೂ ನಾವು ಚಿಕ್ಕವರಾಗಿದ್ದಾಗ ಅದನ್ನೇ ಮಾಡ್ತಿದ್ವಿ. ಪ್ಲಾಸ್ಟಿಕ್ ಬಂತು, ಈಗ ಅದಕ್ಕೆ ರೂಢಿ ಆಗ್ಬಿಟ್ಟಿದೆ. ಅದಕ್ಕೆ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಒಂದು ಚೀಲ ಇಟ್ಕೊಂಡು ಹೋದ್ರೆ ಅದು ಒಳ್ಳೆ. ಸಾಧ್ಯವಾದಷ್ಟು ಸ್ಥಳೀಯ ಮತ್ತು ಆ ಪೀರಿಯಡಲ್ಲಿ ಬೆಳೆಯೋಂಥ ತರಕಾರಿ ಹಣ್ಣುಗಳನ್ನ ಖರೀದಿ ಮಾಡಿದ್ರೆ ಆ ಸಾಗಾಣಿಕೆ ಚಾರ್ಜು ಕಮ್ಮಿ ಆಗುತ್ತೆ, ಕಾರ್ಬನ್ನು ಕಮ್ಮಿ. ಇದೆಲ್ಲ ಸಣ್ಣದು ಒಂದು ಇದು. ಅದನ್ನ ಅದೇ ತರ ನಾವು ರೂಢಿ ಮಾಡ್ಕೊಂಡ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ. ಅದೇ ತರ ನೀರಿನ ಬಳಕೆ ಮಾಡೋದು ಹೆಂಗೆ ಅಂತ, ಈಗ ಮನೆಯಲ್ಲಿ ಬಟ್ಟೆ ತೊಳೆದ ನೀರು ಅಥವಾ ಪಾತ್ರೆ ತೊಳೆದ ನೀರು, ಇದನ್ನ ನಾವು ಗ್ರೇ ವಾಟರ್ ಅಂತ ಕರಿತೀವಿ. ಇದನ್ನ ನೇರ ಚರಂಡಿಗೆ ಬಿಡದೆ ತೋಟಕ್ಕೆ ಬಳಸ್ಬೋದು. ಅದೇ ತರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಳವಡಿಸ್ಕೊಳ್ಳಿ ಅಂತ ಈಗ BBMP ಅವರು, ನಮ್ಮ ಮೂಡಾದವರು ಎಲ್ಲ ಆಗಿಂದನೂ ಹೇಳ್ತಿದ್ದಾರೆ. ಎಲ್ಲ ಅಂತಾರೆ, ಬಟ್ ಯಾರು ಅಳವಡಿಸ್ಕೊಳ್ಳಲ್ಲ. ಕಡ್ಡಾಯ ಇದ್ರೂನು ಇದು ಅಳವಡಿಸ್ಕೊಂಡ್ರೆ ಅಂತರ್ಜಲ ಮರುಪೂರಣಕ್ಕೆ ಇದೊಂದು ಉತ್ತಮ ಕ್ರಮ ಆಗುತ್ತೆ. ಅದೇ ಈಗ ವಾಹನ ಬಳಕೆ ಇರ್ಬೋದು, ಸಾರ್ವಜನಿಕ ಸಾರಿಗೆ ಬಳಸುವುದು ಉತ್ತಮ ಆಯ್ಕೆ. ಎಲ್ಲಾ ಟೈಮು ಅದು ಆಗಲ್ಲ. ಎಲ್ಲೆಲ್ಲಿ ಸಾಧ್ಯವಾದಷ್ಟು ಅದನ್ನ ಕಾರ್ಪೂಲಿಂಗ್ ಮಾಡಿ 4 ಜನ ಒಂದೇ ಕಾರ್ಲು ಹೋದರೆ ಕಾರ್ಬನ್ ಹೊಂದಾಣಿಕೆ 4 ಪಟ್ಟು ಕಡಿಮೆ ಆಗುತ್ತೆ. ಅದೇ ತರ ಈಗ EV ವೆಹಿಕಲ್ ಅಥವಾ ಎಲೆಕ್ಟ್ರಿಕ್ ವಾಹನ ಖರೀದಿ ಪರಿಗಣಿಸಿ ಕರ್ನಾಟಕ ಸರ್ಕಾರನು ಉತ್ತಮ ಸಬ್ಸಿಡಿ ನೀಡ್ತಾ ಇದೆ. ಹತ್ತಿರ ಇರೋಕೆಲ್ಲ ನಡ್ಕೊಂಡು ಹೋದ್ರೆ ಒಳ್ಳೇದು, ಅಥವಾ ಸೈಕಲ್ ಬಳಸ್ಬೋದು. ಆರೋಗ್ಯಕ್ಕೂ ಒಳ್ಳೇದು, ಪರಿಸರಕ್ಕೂ ಒಳ್ಳೇದು. ಎಲ್ಲದಕ್ಕೂ ಸ್ಕೂಟರ್ ತಗೊಂಡು ಓಡಾಡೋದು ಒಳ್ಳೇದಲ್ಲ ಅನ್ನೋದೊಂದು ಭಾವನೆ. ಅದೇ ಥರ ಈಗ ಮರ ನೆಡೋದು. ಒಂದು ಮರ ತನ್ನ ಜೀವಿತಾವಧಿಯಲ್ಲಿ ಸುಮಾರು 1 ಟನ್ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುತ್ತೆ. ಮನೆಯ ಅಂಗಳದಲ್ಲಿ, ಟೆರೇಸ್ಲಿ ಮರ ಬೆಳೆಸಬೇಕು. ಪ್ರತಿ ವರ್ಷ ನಿಮ್ದು ಜನ್ಮದಿನ ಇರ್ಬೋದು, ಮದುವೆ ವಾರ್ಷಿಕೋತ್ಸವ ಇರ್ಬೋದು, ಮುಂತಾದ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ಮರ ನೆಟ್ಟು, ಅದರಲ್ಲೂ ಸ್ಥಳೀಯ ಮರಗಳ ಲೋಕಲ್ ಸ್ಪೀಶೀಸ್ ಇರುತ್ತಲ್ಲ, ಆಲ, ಅರಳಿ, ನೇರಳೆ, ಬೇವು, ಇದನ್ನ ಆಯ್ಕೆ ಮಾಡ್ಕೊಂಡ್ರೆ ಇವು ನಮ್ಮ ಹವಾಮಾನಕ್ಕೆ ಸೂಕ್ತವಾದ ಮರಗಳಾಗಿರ್ತವೆ. ಸರ್, ಕೊನೆಯದಾಗಿ ಪರಿಸರ ಅಧ್ಯಯನ ಮಾಡಬೇಕು ಅಂತ ಇರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಏನು? ಮತ್ತೆ ಈ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಹೇಗೆ ವೈಯಕ್ತಿಕ ಸಾಧನೆ ಮಾಡಬಹುದು, ಮತ್ತೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ದೇಶಕ್ಕೂ ಪರಿಸರಕ್ಕೂ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ ಹೇಳ್ತೀರಾ? ಇಲ್ಲಿ ಅವ್ರಿಗೆ 3 ಮುಖ್ಯ ಸಲಹೆಗಳಿದಾವೆ. ಮೊದಲನೇದಾಗಿ ಇವರು ಸ್ಥಳೀಯ
ಪರಿಸರ ಸಮಸ್ಯೆಗಳ ಬಗ್ಗೆ ಓಪನ್ ಆಗಿ ಅವರು ನೋಡ್ಕೊಂಡಿರ್ಬೇಕು. ನಮ್ಮ ಊರಿನ ಕೆರೆ ಇರ್ಬೋದು ಅಥವಾ ನದಿ ಇರ್ಬೋದು, ತ್ಯಾಜ್ಯ ಸ್ಥಳ ಎಲ್ಲೆಲ್ಲಿ ಹಾಕ್ತೀವಿ ಅದನ್ನು ಗಮನಿಸಬೇಕಾಗತ್ತೆ. ಅವೇ ಅವ್ರದ ಭವಿಷ್ಯದ ಸಂಶೋಧನಾ ವಿಷಯಗಳಾಗ್ತವೆ. ಎರಡನೇದಾಗಿ ಪರಿಸರ ಪ್ರಜ್ಞೆ ಹೊಂದಿರಬೇಕು. ಈ ಕ್ಷೇತ್ರ ಆಯ್ಕೆ ಮಾಡುವ ವಿದ್ಯಾರ್ಥಿ ತಾನೇ ಪರಿಸರದ ರಾಯಭಾರಿ ಆಗಬೇಕು. ಅದು ಆಸಕ್ತಿ ಇರಲೇಬೇಕು. ಆಸಕ್ತಿ, ಈಗ ಸುಮಾರು ಜನ ನಮ್ಮಲ್ಲಿ ಸೇರಿದವರು ಅದೇ ಥರ ಬರ್ತಿದ್ರು. ಈಗ 2,000 1,000 ರ್ಯಾಂಕ್ ಇರೋ ಹುಡುಗರು CETಯಲ್ಲಿ ಇಂಟ್ರೆಸ್ಟ್ ಪಟ್ಟು ಇದೇ ಕೋರ್ಸಿಗೆ ಬರ್ತಿದ್ರು. ಆ ಥರ ಕಾಲನೂ ಇತ್ತು. ಈಗ ಎಲ್ಲ AML CS ಅನ್ಕೊಂಡು ಹೋಗ್ತಿದ್ದಾರೆ. ಬಟ್ ಈಗಲೂ ಹಂಗೆ ಇಷ್ಟಪಡೋ ಹುಡುಗರು ಇದ್ದಾರೆ. ನಾವು ಕೇಳ್ತೀವಿ ಹುಡುಗರನ್ನ, ಏನಕ್ಕೆ ಬಂದ್ರಿ ನೀವು ಅಂತ, ಬೈ ಚಾಯ್ಸ್ ಅಥವಾ ಬೈ ಫೋರ್ಸ್, ಇಲ್ಲ ಸಿಕ್ಕಿದ್ದೆ ಅದೋ ಅಂತ. ಆವಾಗ ಅವ್ರು ಈ ಥರದ್ದು ಹೇಳ್ತಾರೆ. ಯಾರು ಅವ್ರು ಇಷ್ಟಪಟ್ಟು ಬಂದಿರ್ತಾರೆ ಅವರು ಆ ಫೀಲ್ಡಲ್ಲಿ ಡೆಫಿನೆಟ್ ಆಗಿ ಅಂದ್ರೆ ಈ ಕ್ಷೇತ್ರಕ್ಕೆ ಬರೋರು ನಿಜವಾಗ್ಲೂ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳೇ. ಹೌದು, ಬರ್ತಾರೆ. ಆಮೇಲೆ ಅವರ ತಂದೆ ತಾಯಿಗಳು ಈ ಕಾಲೇಜಲ್ಲಿ ಓದಿರ್ತಾರೆ, ಇದೇ ಕೋರ್ಸ್ ಓದಿರ್ತಾರೆ. ಅವ್ರಿಗೆ ಈ ವಿಷಯದಲ್ಲಿ ಜಾಸ್ತಿ ಆಸಕ್ತಿನೂ ಇರುತ್ತೆ, ಜೊತೆಗೆ ಪ್ರಾಸ್ಪೆಕ್ಟ್ಸ್ ಇದೆ ಅಂತ ಗೊತ್ತು ಅವ್ರಿಗೆ. ಈಗ ನಮ್ಮಲ್ಲಿ ಸುಮಾರು ಒಬ್ರು EHS ಕನ್ಸಲ್ಟೆನ್ಸಿ ಇದೆ ಬೆಂಗಳೂರಲ್ಲಿ. ಅವರು 92-93 ಇಸ್ವಿಲಿ ಓದ್ದವ್ರದ್ದು. ಅವ್ರದ್ದೇ ದೊಡ್ಡ ಕನ್ಸಲ್ಟೆನ್ಸಿ ಇದೆ ಈಗ ಕರ್ನಾಟಕದಲ್ಲಿ. ಅವ್ರ ಮಗಳನ್ನು ಇತ್ತೀಚೆಗೆ ಇಲ್ಲೇ BE ಮಾಡಿಸಿ ಈಗ MS ಮಾಡೋದಕ್ಕೆ ಅಮೆರಿಕಕ್ಕೆ ಕಳಿಸಿದ್ದಾರೆ. ಅದೇ ಥರ ನಮ್ಮ ಮೈಸೂರಲ್ಲೇ ಒಂದು ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಪ್ಲಾಂಟ್, ಅವ್ರ ಮಗಳನ್ನು ಈ ಸತಿ ಅವಳದ ಪರಿಸರ ಇಂಜಿನಿಯರಿಂಗ್ ಅಧ್ಯಯನ ಮುಗಿಸಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಯಾರ್ಯಾರು ಅವರು ಅದೇ ಫೀಲ್ಡಲ್ಲಿ ಇದ್ರು ಆ ಫೀಲ್ಡಲ್ಲಿ ಇದೆ ಅಂತ ಗೊತ್ತು ಅವ್ರಿಗೆ. ಹಂಗಾಗಿ ಅವರು ಜಾಸ್ತಿ ಆಸಕ್ತಿ ಕೊಟ್ಟು ಓದ್ತಿದ್ದಾರೆ. ಒಂದು ಆಸಕ್ತಿ, ಇನ್ನೊಂದು ಅವೇರ್ನೆಸ್ ಕೂಡ ಇರಬೇಕು. ಜೊತೆಗೆ ಬೇಸಿಕ್ಸ್ ಪಕ್ಕ ಅವರು ಕಲ್ತ್ಬಿಟ್ರೆ ಆಮೇಲೆ ಮುಂದೆ ಅವ್ರಿಗೆ ತೀರಾ ಆರಾಮಾಗಿ ಕೆಲಸ ಸಿಗುತ್ತೆ, ಕೆಲಸ ಮಾಡ್ಬೋದು. ಈಗ ನಮ್ಮಲ್ಲಿ ಕಲ್ತಿರೋ ಹುಡುಗರುಗಳು ಎಲ್ಲ ಥರದ ಫೀಲ್ಡಲ್ಲೂ ಎಕ್ಸೆಲ್ ಆಗ್ತಾನೆ ಇದ್ದಾರೆ. ದಿನ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ವರೆಗೆ ಹೋಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇತ್ತೀಚೆಗೆ AI ಬಗ್ಗೆ ಅವರು ಅಧ್ಯಯನ ಮಾಡಿ ನಮಗೂ ಪಾಠ ಮಾಡಕ್ ಬರ್ತಾರೆ, ಬೇರೆ ಕಡೆಗೂ ಹೋಗಿ ಮಾಡ್ತಾರೆ. ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ತಗೊಂಡು ಬಂದು ಎಕ್ಸ್ಪೋಜರ್ ಹೇಳ್ಕೊಡ್ತಾರೆ. ಆ ಥರದ ಒಂದೆರಡು ಉದಾಹರಣೆ ಹೇಳ್ಬೋದಾ? ಅಂದ್ರೆ ಎಲ್ಲೆಲ್ಲಿ ಅವ್ರಿಗೆ ಜಾಬ್ ಸಿಕ್ಕಿದೆ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಮಾಡಿ? ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಮಾಡಿರೋರು ಈಗ ನಿಮಗೆ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗು, ಅಲ್ಲೂ ಸಿಗುತ್ತೆ. ಈಗ ಕರ್ನಾಟಕದಲ್ಲಿ EMPRI ಅಂತಿದೆ, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಪಾಲಿಸಿ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ, ಅಲ್ಲೂ ಹೋಗ್ಬೋದು. ಹುಡ್ಕೋದಲ್ಲಿ ಇದೆ. ಅದೇ ಥರ ಸುಮಾರು ಪಬ್ಲಿಕ್ ಸೆಕ್ಟರ್ ಇದರಲ್ಲೂ ಎಲ್ಲ ಥರದ್ದು ಇದರಲ್ಲೂ ಹುಡುಗರುಗಳು ಕೆಲಸ ಮಾಡ್ತಿದ್ದಾರೆ. ಇತ್ತೀಚೆಗೆ ಒಬ್ರು RBIಯಲ್ಲೂ ಕೆಲಸ ಮಾಡಿದ್ದಾರೆ. ಸುಮಾರು ಜನ RBIನಲ್ಲಿ ಯಾವ ಥರದ್ದು? RBIಯಲ್ಲಿ ನೋಟ್ ಡಿಸ್ಪೋಸ್ ಮಾಡ್ತಾರಲ್ಲ, ಅಲ್ಲೂ ಎಲ್ಲ ಇಂಡಸ್ಟ್ರಿಗಳಲ್ಲಿ ನಿಮಗೆ ಯಾವುದು ಪರಿಸರಕ್ಕೆ ರಿಲೇಟೆಡ್ ಇದಿರುತ್ತೆ ಅಲ್ಲಿ 1 post 2 post ಇದ್ದೇ ಇರುತ್ತೆ. RBIಯಲ್ಲಿ ದೇ ಆರ್ ಫೇಸಿಂಗ್ ದ ಪ್ರಾಬ್ಲಮ್ ಆಫ್ ಡಿಸ್ಪೋಸಲ್. ಈಗ ಕರೆನ್ಸಿ ನೋಟ್ಸ್ ಬ್ಯಾನ್ ಆಗಿರೋದನ್ನೆಲ್ಲ ಡಿಸ್ಪೋಸ್ ಮಾಡ್ತಾರಲ್ಲ, ಅದು ಮಾಡಿದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಅವರು ಅಧ್ಯಯನ ಮಾಡ್ತಾರೆ. ಡಿಸ್ಪೋಸ್ ಮಾಡುವಾಗ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಹೇಗೆ ಆಗತ್ತೆ ಅನ್ನೋದನ್ನ, ಇಂಪ್ಯಾಕ್ಟ್ ಜೊತೆಗೆ ಅದನ್ನ ಮಾಡೋದನ್ನು ಒಂದು ಪ್ರಾಬ್ಲಮ್. ಯಾಕಂದ್ರೆ ಅದಕ್ಕೆ ಬೇರೆ ಬೇರೆ ಥರದ್ದು ಇದು ಉಪಯೋಗಿಸಿರ್ತಾರೆ. ಏನು ಮಾಡೋದು, ಅದನ್ನ ಏನೋ ಮಾಡಿದ್ರೂ ಒಂದಲ್ಲ ಒಂದು ರೀತಿ ಪರಿಸರಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಯಾವ ಥರ ಮಾಡ್ಬೋದು. ಆಮೇಲೆ ನೋಟ್ನ ಆ ಥರ ನಾವು ಎಲ್ಲಂದ್ರಲ್ಲಿ ಬಿಸಾಡಂಗಿಲ್ಲ, ಇದು ಮಾಡಂಗಿಲ್ಲ, ಅದೆಲ್ಲ ಶ್ರೆಡ್ ಮಾಡಬೇಕು. ಅದನ್ನು ಪುನಃ ಅದಕ್ಕೆ ಅದು ಬೇರೆ ಮೀನ್ಸ್ ಆ್ಯಂಡ್ ಮೆಥಡ್ಸ್ ಇರುತ್ತೆ, ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋ ಪರಿಸರ ಇಂಜಿನಿಯರೇ ಬೇಕು. ಹಂಗಾಗಿ ಅವರೂ ಇದ್ದಾರೆ. ಆಗ್ಲಿ ಸರ್, ಇಷ್ಟೊತ್ತು ಪರಿಸರ ಇಂಜಿನಿಯರಿಂಗ್ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ನಿಮಗೆ ನಮ್ಮ ನಿಲಯದ ಪರವಾಗಿ ಮತ್ತು ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು.